ಈ ಮಾರ್ಚ್ ತಿಂಗಳು ಕೆಲವು ಗ್ರಹಗತಿಗಳ ಬದಲಾವಣೆಗಳಾಗಬೇಕು. ಈ ಶನಿಯ ಕಷ್ಟದಲ್ಲಿ ಕೆಲವು ಗ್ರಹಗಳು ಸೇರ್ಕೊಳ್ಬಾರ್ದು. ಇವೆಲ್ಲವೂ ಸೇರ್ಕೊಂಡಾಗ ವ್ಯವಹಾರಗಳನ್ನು ಮಾಡಬಾರ್ದು. ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಭೂಮಿ ವ್ಯವಹಾರವನ್ನ ಮಾಡ್ಲಿಕ್ಕೆ ಖಂಡಿತವಾಗಿ. ಯಾಕೆ ಅಂದ್ರೆ ಶತ್ರು ಗ್ರಹಗಳು ಎಲ್ಲಿರ್ತಾರೆ ಅಂದ್ರೆ ನಿಮ್ಮ ಜೊತೆಯಲ್ಲಿ ಊಟ ಮಾಡ್ತಾರೆ. ಒಂದೇ ತಟ್ಟೆಯಲ್ಲಿ ಊಟ ಮಾಡಿರುವಂತವ್ರು ಒಂದೇ ಕೆಟ್ಟ ವರ್ಷಗಳನ್ನಾಗಿ ಮಾಡ್ಕೊಳ್ಬೇಡಿ. ಇದು ಆರಂಭ ಈ ಮಾಸದಲ್ಲಿ, ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಒಂದು ಕ್ಲೂ ಕೊಡುತ್ತೆ. ನಿಮಗೆ ಇಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ, ಮಾಸ ಭವಿಷ್ಯದಲ್ಲಿ ಕುಂಭರಾಶಿಯ ಮಾಸ ಭವಿಷ್ಯ. ಕುಂಭರಾಶಿಯ ಮಾಸ ಭವಿಷ್ಯಕ್ಕೆ ಬಂದಾಗ ರಾಷ್ಟ್ರಾಧಿಪತಿ ಬಂದು ಶನಿಗ್ರಹನಾಗಿರ್ತಾರೆ. 7.5 ಇನ್ನು 1.5 ವರ್ಷಗಳ ಕಾಲವೂ ಸಹ ಬ್ಯಾಲೆನ್ಸ್ ಇಟ್ಕೊಂಡಿರುವಂತಹ ಒಂದು ರಾಶಿ ಇದ್ರೆ ಅದು ಕುಂಭರಾಶಿ. ಕುಂಭರಾಶಿಗೆ ಇರುವಂತಹ ಈಗ ಶತ್ರುಗ್ರಹಗಳು ಕುಜ ಮತ್ತೆ ಬುಧನ ಶತ್ರುಗ್ರಹಗಳ ಮಿಲನದಲ್ಲಿರುವಂತಹ ರಾಶಿ. ಆ ಜೊತೆಯಲ್ಲಿ ಬುಧನ ಜೊತೆಯಲ್ಲಿ ಕ್ರೂರಗ್ರಹನಾದಂತಹ ಛಾಯಾಗ್ರಹನಾದಂತಹ ರಾಹುಗ್ರಹವೂ ಸಹ ಜೊತೆಯಲ್ಲಿ ಸೇರ್ಕೊಳ್ಳುತ್ತೆ. ಬುದ್ಧಿ ಮಂದವನ್ನ ಮಾಡುತ್ತೆ, ಶತ್ರು ಬಾಧೆಗಳನ್ನು ಹೆಚ್ಚು ಮಾಡುತ್ತೆ, ಕುಹಕ ಮನಸ್ಸುಗಳನ್ನು ತಂದಿಡುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಮಾಡುತ್ತೆ, ಭೂಮಿಯಲ್ಲಿ ಕಲಹಗಳನ್ನು ತಂದುಕೊಡುತ್ತೆ, ಭೂಮಿಯಲ್ಲಿ ನಷ್ಟವನ್ನ ಮಾಡುತ್ತೆ, ಭೂಮಿಯಲ್ಲಿ ಶತ್ರು ಕಾಟಗಳನ್ನು ತಂದುಕೊಡುತ್ತೆ. ಇವೆಲ್ಲವನ್ನು ತಂದೊಡ್ಡುವಂಥದ್ದು ಈ ಮಾರ್ಚ್ ತಿಂಗಳಲ್ಲಿ. ಈ ಮಾರ್ಚ್ ತಿಂಗಳು ಕೆಲವು ಗ್ರಹಗತಿಗಳ ಬದಲಾವಣೆಗಳಾಗಬೇಕು. ಈ ಶನಿಯ ಕಷ್ಟದಲ್ಲಿ ಕೆಲವು ಗ್ರಹಗಳು ಸೇರ್ಕೊಳ್ಬಾರ್ದು. ಇವೆಲ್ಲವೂ ಸೇರ್ಕೊಂಡಾಗ ವ್ಯವಹಾರಗಳನ್ನು ಮಾಡಬಾರ್ದು. ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಭೂಮಿ ವ್ಯವಹಾರವನ್ನ ಮಾಡ್ಲಿಕ್ಕೆ ಖಂಡಿತವಾಗಿ ಹೋಗ್ಬೇಡಿ. ಭೂಮಿಯನ್ನು ಖರೀದಿ ಮಾಡೋಕ್ಕಾಗಲಿ, ಭೂಮಿಯನ್ನು ಮಾರಾಟ ಮಾಡೋದಕ್ಕಾಗಲಿ, ಭೂಮಿ ಯಾವುದೇ ಲೇವದಿ ವ್ಯವಹಾರಗಳನ್ನ ಕುಂಭರಾಶಿಯವರು ಮಾಡಬಾರ್ದು. ಜೊತೆಯಲ್ಲಿ ಹಣಕಾಸಿನ ಯಾವುದೇ ಲೇವಾದೇವಿಗಳನ್ನು ಮಾಡಬಾರ್ದು. ಯಾಕೆ ಅಂದ್ರೆ ಶತ್ರು ಗ್ರಹಗಳು ಎಲ್ಲಿರ್ತಾರೆ ಅಂದ್ರೆ ನಿಮ್ಮ ಜೊತೆಯಲ್ಲಿ ಊಟ ಮಾಡ್ತಾರೆ. ಒಂದೇ ತಟ್ಟೆಯಲ್ಲಿ ಊಟ ಮಾಡಿರುವಂತವರು, ಒಂದೇ ಜೊತೆಯಲ್ಲಿ ಇದ್ದಂಥವರು, ಕುಟುಂಬದ ರೀತಿಯಲ್ಲಿದ್ದಂತಹ ವ್ಯಕ್ತಿಗಳೇ ಈಗ ನಿಮಗೆ ಮಾರಕರಾಗ್ತಾರೆ, ಶತ್ರುಗಳಾಗ್ತಾರೆ. ಕೊನೆಗೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮಗೆ ಏನು ಬೇಕಾದ್ರೂ ಮಾಡಕ್ಕೆ ವಂಚಾಗ್ತಿರ್ತಾರೆ. ಎಚ್ಚರಿಕೆಯನ್ನು ವಹಿಸ್ಬೇಕಾಗ್ತದೆ ಕುಂಭರಾಶಿಯವರು. ಕುಂಭರಾಶಿಗೆ 7.5 ಇನ್ನು 1.5 ವರ್ಷಗಳ ಕಾಲ ಇದೆ. 1.5 ವರ್ಷಗಳ ಕಾಲ ಸುಮಾರು 6 ವರ್ಷವನ್ನು ಅನುಭವಿಸಿದಂತಹ ಈ ಕುಂಭರಾಶಿ ಕೇವಲ 1.5 ವರ್ಷಗಳ ಕಾಲ ಸ್ವಲ್ಪ ತಾಳ್ಮೆಯಿಂದ ಇದ್ಬಿಟ್ರೆ ಮುಂದಿನ ದಿನಗಳಲ್ಲಿ ಅದೃಷ್ಟ ದಿನಗಳು ಸಿಗುತ್ತೆ. ಈ 1.5 ವರ್ಷ ದಿನಗಳನ್ನ ಕೆಟ್ಟ ವರ್ಷಗಳನ್ನಾಗಿ ಮಾಡ್ಕೊಳ್ಬೇಡಿ. ಇದು ಆರಂಭ ಈ ಮಾಸದಲ್ಲಿ, ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಇದೆಲ್ಲವೂ ಸಹ ಒಂದು ಉದಾಹರಣೆಯಾಗಿ ಕೊಡುತ್ತೆ. ನಿಮಗೆ ಒಂದು ಕ್ಲೂ ಕೊಡುತ್ತೆ. ನಿಮಗೆ ಇಲ್ಲಿ ಎಚ್ಚರಿಕೆಯನ್ನು ವಹಿಸುವಂತ ಎಚ್ಚರಿಕೆ ಗಂಟೆಯನ್ನು ಬಾರಿಸ್ತಾ ಇದೆ ಈ ಕುಂಭರಾಶಿವರೆಗೆ. ಈ ಮಾರ್ಚ್ ತಿಂಗಳು ಬುಧ, ಕುಜ, ರಾಹು, ಶನಿ ಇವೆಲ್ಲ ಒಟ್ಟಾಗಿ ಸೇರಿಕೊಂಡು ಎಷ್ಟೆಷ್ಟು ವ್ಯವಹಾರದಲ್ಲಿ ಏನೇನು ಸಮಸ್ಯೆ ಬರುತ್ತೆ, ಯಾರನ್ನು ನಂಬಬೇಕು, ಯಾರು ನಂಬಾರ್ದು, ಯಾವ ವ್ಯವಹಾರವನ್ನು ಮಾಡಬೇಕು, ಯಾವ ವ್ಯವಹಾರವನ್ನು ಮಾಡಬಾರ್ದು, ಇದೆಲ್ಲವೂ ಸಹ ಒಂದು ರೀತಿಯಾದಂತಹ ನಿಮಗೆ ಶೋಧನೆಯನ್ನ ಮಾಡ್ತದೆ, ನಿಮ್ಮನ್ನು ಪರೀಕ್ಷೆಯನ್ನ ಮಾಡುತ್ತೆ. ನಿಮಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಹಣಕಾಸಿನ ದುಂದು ವೆಚ್ಚದಿಂದ ಹಿಡಿದು ಶತ್ರು ಬಾಧೆಯಿಂದ ಹಿಡಿದು ಮನಸ್ಸಿಗೆ ಸಂಕಷ್ಟಗಳನ್ನು ತಂದೊಡ್ಡುವಂತಹ ಮಾಸ ಈ ಮಾರ್ಚ್ ತಿಂಗಳು ಮಾಸ. ಕುಂಭರಾಶಿಗೆ ಎಚ್ಚರಿಕೆಯನ್ನು ವಹಿಸಿ. ರಾಷ್ಟ್ರಾಧಿಪತಿಯಾದಂಥವನು ಶನಿಗ್ರಹ, ದೋಷದಲ್ಲಿರುವಂಥವನು ಶನಿಗ್ರಹ, ಜನ್ಮದಲ್ಲಿರುವಂಥವನು ಬುಧಗ್ರಹ, ಕುಜಗ್ರಹ. ಟೋಟಲ್ ಆಗಿ ಹೇಳಬೇಕು ಅಂದ್ರೆ ನವಗ್ರಹ ಪೂಜೆ ಮಾಡಿ, ನವಗ್ರಹ ಆರಾಧನೆ ಮಾಡಿ, ನವಧಾನ್ಯವನ್ನ ಯಾರಾದ್ರೂ ದೇವಸ್ಥಾನಕ್ಕೊಳಗೆ ದಾನ ಕೊಡಿ, ಕೂಷ್ಮಾಂಡ ಕುಂಬಳಕಾಯಿಯನ್ನು ದಾನ ಮಾಡಿ, ಉಪ್ಪನ್ನ ದಾನ ಮಾಡಿ. ಇದೆಲ್ಲದರಿಂದ ನಿಮಗೆ ಆಗುವಂತ ಅಪನಿಂದನೆಗಳು, ಅಪರಾಧಗಳು, ಅಪಕೀರ್ತಿಗಳು ಇದೆಲ್ಲವೂ ಸಹ ಬದಲಾವಣೆ ಆಗ್ಲಿಕ್ಕೆ ಸ್ವಲ್ಪ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಕುಂಭರಾಶಿಗೆ ಹೇಳ್ಬೋದು. ನಮಸ್ಕಾರ.